வணக்கம். இன்றைய முக்கிய செய்திகள். சரத்பவாரின் தேசியவாத காங்கிரஸ் கட்சியின் கர்நாடகா மாநில உயர்மட்ட குழு கோலார் தங்கவயல் தாலுகா தலைவரை ராபர்ட்சன்பேட்டையில் உள்ள மன்னர் ஜார்ஜ் பூங்காவில் நடைபெற்ற கூட்டத்தில் அறிவித்தது. தங்கவயல் தேசியவாத காங்கிரஸ் கட்சியின் தலைவராக திரு ராகேஷ்குமார், தாலுகா பொறுப்பாளராக திரு வேலுமுருகன், திரு குமார், திரு சதீஷ், திரு ஜெயக்குமார், ஸ்ரீமதி வாணி மற்றும் கட்சி உறுப்பினர்களை நியமித்தனர். தேசியவாத காங்கிரஸ் கட்சியின் கேஜிஎஃப் சட்டமன்ற தொகுதிக்கான வேட்பாளர் ஸ்ரீ வெங்கடசுவாமி, கர்நாடகா மாநில முதன்மை செயலாளர் ஸ்ரீனிவாஸ் சி, கோலார் மாவட்ட தலைவர்களான குணசேகர் மற்றும் நாராயணசுவாமி தலைமையில் இந்த பொறுப்புகளை அறிவித்தனர். பின்னர் ஊடகத்துக்கு பேட்டியளித்த அக்கட்சி பொறுப்பாளர்கள், தங்கவயல் மக்கள் முன்னேற்றத்துக்காகவும் தங்கவயலில் தேசியவாத காங்கிரஸ் கட்சியின் வளர்ச்சிக்காகவும் கடுமையாக உழைப்போம் என்று ಉறுದಿಯளித்தனர். ಅಭ್ಯರ್ಥಿಯಾಗಿ ಎಂ ವೆಂಕಟಸ್ವಾಮಿಯಾದ ನಾನು ಈ ದಿನ ಕೆಜೆಪಿಗೆ ಮೂರನೇ ಬಾರಿಗೆ ಆಧಾರ್ಪಣೆ ಮಾಡಿದ್ದೇನೆ. ಈಗ ನಾವು ನಮ್ಮ ರಾಕೇಶ್ ಅವರಿಗೆ ಕೆಜೆಪಿನ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲ ಜವಾಬ್ದಾರಿಗಳು ನಮ್ಮ ರಾಕೇಶ್ ಅವರಿಗೆ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ಇನ್ನು ಮುಂದೆ ನನ್ನ ಕ್ಷೇತ್ರದಲ್ಲಿ ಏನೇ ಕುಂದುಕೊರತೆಗಳನ್ನು ನಾನು ಖಂಡಿತವಾಗಲೂ ಬಗೆಹರಿಸಿಕೊಡ್ತೇನೆ. ನೀರಿನ ಸಮಸ್ಯೆ ಆಗಿರ್ಬೋದು, ಒಳಚರಂಡಿಗಳಾಗಿರ್ಬೋದು, ಶಾಲಾ ಮಕ್ಕಳಿಗೆ ಬಸ್ ಸೌಕರ್ಯ ಆಗಿರ್ಬೋದು, ರೈಲ್ವೆ ಬೋಗಿಗಳು ಆಗಿರ್ಬೋದು, ಎಲ್ಲವನ್ನು ಸಂಪೂರ್ಣವಾಗಿ ನಾವು ನಮ್ಮ ಹೈಕಮಾಂಡ್ಗೆ ತಿಳಿಸಿ, ನಿಮ್ಮ ಇದು ಕೆಜೆಎಫ್ ಬಗ್ಗೆ ತಿಳಿಸಿ ನಾವು ಖಂಡಿತವಾಗಲೂ ನಿಮ್ಮ ಕೋರಿಕೆ ನಾವು ಖಂಡಿತವಾಗಲೂ ನೆರವೇರಿಸ್ಕೊಂಡು ಕೊಡ್ತೇವೆ. ಜೈ ಭೀಮ್. ಬಡದಿಂದ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯಾಧ್ಯಕ್ಷರಾದ CS ಇನಾಮದಾರ್ ಅವರು ಕೆಜಿಎಫ್ ತಾಲೂಕು ಅಧ್ಯಕ್ಷರಾಗಿ ರಾಕೇಶ್ ಕುಮಾರ್ ಸಿ ಅವರನ್ನು ಆಯ್ಕೆ ಮಾಡಿ 3 ದಿನಗಳಿಂದ ಘೋಷಣಾ ಪತ್ರ ರವಾನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಡೆಯಿಂದ ಒಂದು ಪುಟ್ಟ ಸನ್ಮಾನ. ಹೇಳಬೇಕು. ಫಸ್ಟು ಆವಾಗಲೇ ಹೇಳ್ದಂಗೆ ವೇಲು ಸರ್ಗೆ ಮತ್ತು ಶ್ರೀನಿವಾಸ ಸರ್ಗೆ, ಅಣ್ಣಗೆ, ಮತ್ತು ನಮ್ಮ ಅಣ್ಣ ತಮ್ಮದು ಎಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಬಂದು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಹೆಂಗಂದರೆ, ನಾನು ಇವಾಗ ಪಾರ್ಟಿನ ಬೆಳೆಸಬೇಕು, ಅದಕ್ಕೆ ನಾವು ಒಬ್ಬನೇ ಮಾಡಿದ್ರೆ ಆಗಲ್ಲ. ಹಾಗಾಗಿ ನಾನು ಈ ಪಕ್ಷದ ಒಂದೊಂದು ಲೀಡರ್ಸನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ಇದು ಪೊಸಿಷನ್ ಕೊಟ್ಟು ಎಲ್ಲರ ಸೇರಿ ನಾವು ಪಕ್ಷನ ಬೆಳೆಸ್ಬೇಕಂತೇಳಿ ನಾನು ನಮ್ಮ ಅಣ್ಣ ತಮ್ಮದರಿಗೆಲ್ಲ ಕೇಳ್ಕೊತೇನೆ. ಯಾರಾದರೂ ಬರಲಿ ನಂಬಿಕೆ ಇಟ್ಬಿಡ್ತಾರೆ. ಯಾಕೆ ಅಂತಂದರೆ, ಈ ಊಟ ತಿನ್ನೋ ಋಣ ಎಲ್ಲೋ ಕೆಲವರು ಮರೆತು ಮಾತಾಡ್ತಾರೆ. KGF ಅವ್ರು ಆ ಥರ ಇಲ್ಲ. ತಿನ್ನೋ ಊಟನೂ ಮರೆಯಲ್ಲ. ಅವ್ರಿಗೆ ಒಂದು ಸಹಾಯ, ಋಣವಾಗಿ ಬಿದ್ದಿರ್ತಾರೆ. ಅವ್ರ ಮನೆಗೆ ಏನೋ ಒಂದು ಫ್ಯಾಮಿಲಿಗೆ ಒಂದು ಸಹಾಯವಾಗಿರ್ತಾರೆ, ಊಟ ತಿಂದ್ರೂ ಅವ್ರ ಮನೆಯಲ್ಲಿ. ಬಟ್ ಇಲ್ಲಿ ಬಂದು KGF ಜನರಿಗೆಲ್ಲ ಇಲ್ಲದೇ ಇರೋ ಎಲ್ಲ ಸಂದೇಶ ಕೊಟ್ಟು ಗೆಲ್ಲೋದಲ್ಲ, ಕೆಲಸ ಮಾಡಿ. ಫಸ್ಟ್ ಈ 3 ವರ್ಷ ಏನಿದೆ ಇನ್ನೂ ನಿಮ್ಗೆ ಕಾಲಾವಕಾಶ, ಇಲ್ಲಿ ಕೆಲಸ ಮಾಡಿ ಜನಗಳಲ್ಲಿ ಮುಂದಿನ ವರ್ಷ ನೀವು ಗೆಲ್ತೀರೋ ನಾವು ಗೆಲ್ತೀವೋ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಸಭೆ ಇದೆ. ಅದು ನಮ್ಮ NCP ಕಡೆಯಿಂದ KGF ಕ್ಷೇತ್ರದಲ್ಲಿ ನಮ್ಮ ರಾಕೇಶ್ ಸರ್ ಮೂಲಕವಾಗಿ ಎಲ್ರಿಗೂ ತಲುಪಿಸ್ಕೊಡ್ತೀವಿ. ಒಂದು ಪ್ರೆಸ್ ಮೀಟಿಗೂ ಕೂಡ ನಾವು ತಲುಪಿಸ್ಕೊಡ್ತೀವಿ. ದಯವಿಟ್ಟು ಆಸಕ್ತಿ ಇರೋರು ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಇಲ್ಲಿ ಬಂದಿರೋರು ಸುಮಾರು ಜನ ಇದ್ದಾರೆ. ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ. ಐ ಥಿಂಕ್ ಸೊ ಹೆಸರು ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಇವತ್ತು NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಒಂದು ಚಿಕ್ಕದ ಕಾರ್ಯಕ್ರಮ. ಇದನ್ನು ಮುಂದಿನ ದಿವಸ ದೊಡ್ಡದಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ಎಲ್ಲರ ಗುರಿ.
ಓಕೆ, ಇದು ಚಿಕ್ಕದಾಗಿದ್ರು ಚೊಕ್ಕದಾಗಿದೆ. ಅಚ್ಚುಕಟ್ಟಾಗಿ ನಮ್ಮ ರಾಕೇಶ್ ಸರ್ ಅವರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ NCP ಪಕ್ಷದಲ್ಲಿ ನಮ್ಮ KJP ಕ್ಷೇತ್ರಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ, ನಮ್ಮ ತಾಲೂಕು ಅಧ್ಯಕ್ಷರಾಗಿ ಆಗಿರ್ತಾರೆ ನಮ್ಮ ರಾಕೇಶ್ ಸರ್ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಸೊ ಮುಂಬರುವ ಈಗ ಆಲ್ರೆಡಿ ನಮ್ಮ ಗುಣಶೇಖರ್ ಸರ್ ಹೇಳಿದ್ದಾರೆ, ಪ್ಲಸ್ ನಮ್ಮ ವೆಂಕಟಸ್ವಾಮಿ ಸರ್ ಹೇಳಿದ್ದಾರೆ, ಮತ್ತು ರಾಕೇಶ್ ಸರ್ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಸಮಸ್ಯೆಗಳು ಹೇಳಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋ ವಿಚಾರನೇ, ಎಲ್ಲ ಹೇಳ್ತಾ ಇದ್ದಾರೆ, ಮಾಡಿ ತೋರಿಸೋರು ಯಾರು ಇಲ್ಲ. ಎಲ್ಲರೂ ನಿಮ್ಮ ಒಂದು ಮೈಂಡಲ್ಲಿ ಇರೋದೇ ಅದು, ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಸೊ ಇನ್ನು ಮುಂದೆ ಆ ಥರ ಆಗೋದಿಲ್ಲ, ಆಗೋಕ್ಕೆ ಬಿಡೋದಿಲ್ಲ. ನಮ್ಮ NCP ಪಕ್ಷ ಖಂಡಿತವಾಗ್ಲೂ ನಿಮಗೆ ಬೆಂಬಲ ಕೊಟ್ಟೇ ಕೊಡ್ತದೆ. ಮುಂದೆ ನಾವು ಪ್ರಾಬ್ಲಮ್ ಏನೇ ಇದ್ರೂ ನಾವು ಖಂಡಿತ ಬಂದು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಭೆ ಮೂಲಕ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ವೆಂಕಟಸ್ವಾಮಿ ಸರ್ ಅವರು ಮುಂಬರುವ ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಕುಂದುಕೊರತೆಗಳು ಏನಿದಾವೋ ಅದೆಲ್ಲ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು 100% ಈ ಒಂದು ಸಭೆಯಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.